ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಮಾರ್ನಿಂಗ್ ಹೆಲ್ತಿ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಅದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ. ಈ ರೆಸಿಪಿನ ಎಲ್ಲರ ಮನೇಲೂ ಬ್ರೇಕ್ಫಾಸ್ಟ್ಗೆ ತಯಾರು ಮಾಡ್ಕೋತಾ ಇರ್ತೀರ ಅವಾಗವಾಗ. ನಾನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ಈ ವಿಡಿಯೋ ಮೂಲಕ, ನನ್ನ ಚಾನಲ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ. ಹೇಗೆ ತಯಾರು ಮಾಡಿದ್ದೀನಿ ಈ ರೆಸಿಪಿನ ಅಂತ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ರೆಸಿಪಿ ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಹೆಲ್ತಿಯಾಗೂ ಇರುತ್ತೆ. ನಮ್ಮ ಚಾನಲ್ ವೀಡಿಯೋಸ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಬಟನ್ ಆನ್ ಮಾಡಿ. ಯಾಕೆಂದರೆ ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪಬೇಕು, ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನ್ ಆನ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವೀಡಿಯೋಸ್ ಹೇಗಿತ್ತು ಅಂತ ನೋಡಿ ಫ್ರೆಂಡ್ಸ್, ಹೇಗೆ ತಯಾರು ಮಾಡ್ತೀನಿ ಈ ರೆಸಿಪಿನ ಅಂತ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಅವ್ರಿಗೂ ಕೂಡ ಹೆಲ್ತಿ ರೆಸಿಪಿ ಆಗಿರುತ್ತೆ. ಒಂದಿನ ಊರಿಗೆ ಹೋಗ್ಬೇಕಾದ್ರೆ ಲಾಂಗ್ ಟ್ರಿಪ್ ಇತ್ತು, 5 ಅವರ್ ಜರ್ನಿ ಇತ್ತು. ಬಸ್ಸಲ್ಲಿ ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ಟೈಮ್ ಆಯಿತು ಟಿಫನ್ಗೆ ಅಂಥೇಳಿ ಬಸ್ ನಿಲ್ಲಿಸಿ ಎಲ್ಲರೂ, ಡ್ರೈವರು, ಪ್ಯಾಸೆಂಜರು ಮತ್ತು ಎಲ್ಲರೂ ಟಿಫನ್ಗೆ ಅಂತ ಒಂದು ಕ್ಯಾಂಟೀನ್ಗೆ, ಹೋಟ್ಲಿಗೆಲ್ಲ ಹೋದ್ವಿ. ಕ್ಯಾಂಟೀನು ಇತ್ತು ಪಕ್ಕದಲ್ಲಿ, ಹೋಟ್ಲು ಇತ್ತು. ಅಲ್ಲಿ ನಮಗೆ ಪಡ್ಡು ಈ ರೀತಿ ರೆಸಿಪಿ ಮಾಡೋದನ್ನು ನೋಡಿದ್ವಿ, ತಗೊಂಡ್ವಿ. ತುಂಬ ಕ್ರಿಸ್ಪಿಯಾಗಿತ್ತು, ಟೇಸ್ಟಿಯಾಗಿತ್ತು ಫ್ರೆಂಡ್ಸು. ಅದು ಚಟ್ನಿ ಜೊತೆ ಸವಿತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅದೇ ನಾವು ಮನೆಯಲ್ಲಿ ಆ ಥರ ಪ್ರಿಪೇರ್ ಮಾಡಿ ತಿಂದಾಗ ಇನ್ನೂ ಡಬಲ್ ಟೇಸ್ಟಿಯಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ, ಓಕೆನಾ? ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತಿಗೆ ಹೊಸ ಭಾಷೆಯಿದು, ರಸ ಕಾವ್ಯವಿದು, ಇದನಾಡಲು ಕವಿಬೇಕೆ ಮಿಡಿವ ಹೃದಯ ಹಿರಿಮಾತಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬೆಂದಿದ್ದಾವೆ. ಅಡುಗೆ ಮಾಡಬೇಕಾದ್ರೆ ಖುಷಿಯಾಗಿ ಅಡುಗೆ ಮಾಡಿದ್ರೆ ಸಿಂಪಲ್ಲಾಗಿರೋ ಅಡುಗೆ ಕೂಡ ತುಂಬ ಟೇಸ್ಟಿಯಾಗಿರುತ್ತಂತೆ. ಆ ಥರ ನಮ್ಮ ಅಜ್ಜಿಯರು ಹೇಳ್ತಿದ್ದನ್ನು ಕೇಳಿದೆ. ಅಡುಗೆ ಮನೇಲಿ ಯಾವಾಗಲೂ ಖುಷಿಯಿಂದ ಅಡುಗೆನ ತಯಾರು ಮಾಡಬೇಕು ಅಂತ. ನೀವೇನಂತೀರ ಫ್ರೆಂಡ್ಸ್? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಬಿಸಿಯಾದ ಪಡ್ಡುಗೆ ಒಂದು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕಾಯಿ ಚಟ್ನಿ, ಕಡಲೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಸೇರಿಸೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ಹಾಗೂ ಶುಂಠಿ ಹಾಕೋದನ್ನು ಮರಿಬಾರ್ದು, ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ. ಇದಕ್ಕೆ ಸಾಂಬಾರಲ್ಲೂ ಸವಿಬೋದು, ಬಟ್ ಕಾಯಿ ಚಟ್ನಿ ತುಂಬ ಟೇಸ್ಟ್ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮಗೆ ಹೇಗೆ ಅನಿಸಿದೆ ನಿಮ್ಮ ಮನೇಲಿ ಈ ರೆಸಿಪಿ ಮಾಡಿದಾಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಟ್ನಿಗೆ ಪಡ್ಡಿಗೆ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮನೆ ಪ್ರಿಪೇರ್ ಮಾಡಿ ಸವಿದಾಗ ಅಂತ, ಓಕೆನಾ? ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಆವಾಗ ನೀವು ವಿಡಿಯೋ ನೋಡಿದ್ದಕ್ಕೂ ಸಾರ್ಥಕ ಆಗುತ್ತೆ, ನಾನು ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಯಾಕೆಂದರೆ ವಿಡಿಯೋ ಸ್ಲೋ ಇದೆ ಮತ್ತು ಹೇಳಿದ್ದೇ ಹೇಳ್ತಾರೆ. ಹಾಗೆ ಒಂದು ಸರಿ ಶೋ ಮಾಡಿದ್ರೆ ರೆಸಿಪಿನ ಮತ್ತೆ ಅದೇ ರಿಪೀಟ್ ಶೋ ಆಗ್ತಾ ಇರುತ್ತೆ, ನೋಡೋಕ್ಕೆ ಬೋರ್ ಆಗುತ್ತೆ ಅಂತ ಅಂದ್ಕೊಂಡು ಎಕ್ಸಿಟ್ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋ ಯೂಸ್ ಫ್ರೆಂಡ್ಸ್, ಓಕೆನಾ? ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಎಲ್ರಿಗೂ ಯೂಟ್ಯೂಬರ್ಸ್ಗೆ ಟೈಮಿನ ಅಭಾವ ಇದ್ದೇ ಇರುತ್ತೆ. ಹಾಗಾಗಿ
ವೀಡಿಯೋ ನೋಡೋಕ್ಕೆ ಟೈಮ್ ಇರಲ್ಲ ಅಂಥೇಳಿ ಸ್ಕಿಪ್ ಮಾಡಿ ಬೇಗ ಮುಗೀಲಿ ಎಂಡ್ವರೆಗೂ ನೋಡಿದ್ದೀವಿ ಅನ್ನೋ ವಿಚಾರ ಬರಲಿ ಅಂಥೇಳಿ ಸ್ಕಿಪ್ ಮಾಡಬೇಡಿ. ವೀಡಿಯೋ ಚೆನ್ನಾಗಿಲ್ಲ ಅಂತ ಟೈಮ್ ಇಲ್ಲ ಅಂದರೆ ಆನ್ ಮಾಡಿಬಿಟ್ಟು ವೀಡಿಯೋನ ಕಂಪ್ಲೀಟಾಗಿ ಎಂಡ್ ಆಗೋವರೆಗೂ ಆನ್ ಮಾಡಿಬಿಡಿ, ಆವಾಗ ಸಾಕಾಗುತ್ತೆ. ನೋಡಿ ಪಡ್ಡು ಚಟ್ನಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಮ್ಮೆ ಮಾಡಿದ್ದೀರಾ ಅಂತ ಅನಿಸುತ್ತೆ, ಮಾಡಿಲ್ದೇನಿಲ್ಲ. ನೋಡಿ ಮಾಡಿದಾಗ ನಿಮ್ಮನೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.